ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನಿವತ್ತು ಒಂದು ಆ ಕಾಡಲ್ಲಿ ಬೆಳೀತಕ್ಕಂಥ ಒಂದು ವಿಶೇಷ ಗಿಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮುಂದೆ ಇದೆ ನೋಡಿ, ನೋಡ್ಬೋದು. ಚಿಕ್ಕದಾಗಿದೆ, ಉದ್ದವಾಗಿ. ಇದು ರಾಗಿ. ಇದು ಈ ಒಂದು ಸಸ್ಯ ಯಥೇಚ್ಛವಾಗಿ ಕಾಡಲ್ಲಿ ಬೆಳೀತಕ್ಕಂಥದ್ದು. ಇದು ಕಾಡು ರಾಗಿ ಗಿಡ. ಇದು ನೋಡಿ, ಸೇಮ್ ರಾಗಿ ಏನು ನಮ್ಮ ಇದರಲ್ಲಿ ಬೆಳಿತೀವಲ್ಲ, ಅದೇ ರಾಗಿ ಟೈಪಲ್ಲೇ ಇದೆ ಇದು. ಆದರೆ ತೆನೆ ನೋಡಿ, ಒಂದು ನೀಳು ಉದ್ದಕ್ಕೆ ಒಂದೇ ಸಿಂಗಲ್ ಎಳೆ ಥರ ಬರುತ್ತೆ. ರಾಗಿ ನೋಡಿ ಯಾವ ಥರ ಇದೆ, ಚಿಕ್ಕದಾಗಿದೆ ಗಾತ್ರದಲ್ಲಿ. ಇವುಗಳನ್ನ ಕಾಡಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ತಿಂತವೆ. ಹಾಗೆ ಈ ಹುಲ್ಲನ್ನು ಒಂದು ಜಿಂಕೆ, ಕಡವೆ ಇವೆಲ್ಲ ಈ ಹುಲ್ಲನ್ನು ತಿಂತವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಅಪರೂಪದ ಒಂದು ಕಾಡಲ್ಲಿ ಬೆಳೀತಕ್ಕಂಥ ಒಂದು ರಾಗಿಯ ಸಸ್ಯ. ಇದು ನೋಡಿ, ನೀವು ಊರ ಕಡೆ ಬೆಳೀತಕ್ಕಂಥ ಒಂದು ಸಸ್ಯದ ಬಗ್ಗೆ ನೋಡೇ ಇರ್ತೀರ. ಯಾಕಂದರೆ ಅದು ದಪ್ಪವಾದಂಥ ಒಂದು ತೆನೆಯನ್ನು ಹೊಂದಿರುತ್ತೆ. ಸೇಮ್ 4-5 ಎಳೆಗಳು, ಆದರೆ ದಪ್ಪನಾಗಿರುತ್ತೆ. ನೋಡಿ, ಇದು ನಮ್ಮ ಒಂದು ಕಾಡಲ್ಲಿ ಬೆಳೀತಕ್ಕಂಥ ಕಾಡು ರಾಗಿ ಹುಲ್ಲು. ಕೆಲವರಿಗೆ ಕಾಡಲ್ಲಿ ಬೆಳೀತಕ್ಕಂಥ ರಾಗಿಯ ಬಗ್ಗೆ ಅನುಭವ ಇಲ್ಲವೇ ಇಲ್ಲ. ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರಾಗಿ ಗಿಡದ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇಲ್ಲಿನವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.